ಶ್ರೀ ಗುರುಭ್ಯೋ ನಮಃ. ಕರ್ಣಾದಿ ವಿದೂರತ್ವ, ದೃಷ್ಟೃತ್ವ, ಶ್ರೋತೃತ್ವಾದಿ ಸರ್ವಗುಣತ್ವಾದಿ ಇತ್ಯರ್ಥ. ಸರ್ವಗುಣತ್ವಾತ್ ಅಂತ ಅಲ್ಲಿ ಆಚಾರ್ಯರು ಏನು ಪ್ರಯೋಗ ಮಾಡಿದ್ದಾರೆ, ಅದಕ್ಕೆ ಪ್ರಸಂಗಕ್ಕನುಸಾರವಾಗಿ ಬೇರೆ ಬೇರೆ ಪ್ರಶ್ನೆಗಳು ಬಂದಾಗ ಆ ಪ್ರಶ್ನೆಗಳಿಗೆ ಅನುಸಾರವಾಗಿ ಬೇರೆ ಬೇರೆ ರೀತಿಯಾದಂತಹ ಉತ್ತರಗಳನ್ನು ಕೂಡ ಸರ್ವಗುಣತ್ವತಃ ಅನ್ನೋದ್ರಿಂದಲೇ ತಗೊಳ್ಬೇಕು. ಭಗವಂತ ಕರ್ಣಾದಿ ವಿದೂರನಾಗಿದ್ದಾನೆ. ವಿಮೇ ಕರ್ಣಾಪತಯತೋ ವಿಚಕ್ಷುರ್ವೀದಂ ಜ್ಯೋತಿರ್ಹೃದಯ ಆಹಿತಂ ಯತ ಅಂತ ಋಗ್ವೇದದ ಮಂತ್ರ ಹೇಳಿದೆ. ಮತ್ತೆ ಛಾಂದೋಗ್ಯ ಉಪನಿಷತ್ನಲ್ಲಿ ಅವನಿಗೆ ದೃಷ್ಟತ್ವವನ್ನು ಕೂಡ ವರ್ಣನೆ ಮಾಡಿದ್ದಾರೆ. ತದೇತ ದೃಷ್ಟಂಚ ಶ್ರುತಂಚ ಎಂಬುದಾಗಿ ಆ ಭಗವಂತನು ದೃಷ್ಟನೂ ಆಗಿದ್ದಾನೆ, ಶ್ರುತನೂ ಆಗಿದ್ದಾನೆ ಅಂತ ವ್ಯವಹಾರ ಮಾಡಿದ್ದಾರೆ. ಈ ತರದ ಎಲ್ಲಾ ಧರ್ಮಗಳು ಕೂಡ ವಿಷ್ಣುವಿನಲ್ಲೇ ಇವೆ. ಛಾಂದೋಗ್ಯ ಉಪನಿಷತ್ತಿನ ಆ 3ನೇ ಅಧ್ಯಾಯದಲ್ಲಿ ದ್ವಾರಪಾಲ ಉಪಾಸನೆಯ ಫಲ ಅನ್ನೋದನ್ನು ವರ್ಣನೆ ಮಾಡುವ ಪ್ರಸಂಗದಲ್ಲಿ ತದೇತ ದೃಷ್ಟಂಚ ಶ್ರುತಂಚ ಇತ್ಯುಪಾಸೀತ, ಆ ಭಗವಂತನನ್ನ ಅವನು ದೃಷ್ಟನಾಗಿದ್ದಾನೆ, ಅರ್ಥಾತ್ ಜ್ಞಾನಕ್ಕೆ ವಿಷಯನಾಗಿದ್ದಾನೆ. ಹಾಗೆ ಶ್ರುತ ಶ್ರವಣಕ್ಕೆ ವಿಷಯನಾಗಿದ್ದಾನೆ, ದರ್ಶನಕ್ಕೆ ವಿಷಯನಾಗಿದ್ದಾನೆ, ಹಾಗೆ ಶ್ರವಣಕ್ಕೆ ಕೂಡ ವಿಷಯನಾಗಿದ್ದಾನೆ ಅಂತ ಈ ರೀತಿಯಾಗಿ ಉಪಾಸಿಸಬೇಕು. ಪ್ರತ್ಯಕ್ಷಾನುಭವ ಮತ್ತೆ ಶಬ್ದ ಶ್ರವಣ ರೂಪವಾದ ಪ್ರಮಾಣ ಸಿದ್ಧ ಅಂತ ಭಗವಂತನನ್ನ ಉಪಾಸಿಸಬೇಕು. ಈ ತರ ಉಪಾಸನೆ ಮಾಡಿದವರಿಗೆ ಮುಕ್ತಿಯಲ್ಲಿ ದಿವ್ಯವಾದಂತಹ ಚಕ್ಷುರಿಂದ್ರಿಯ ಮತ್ತೆ ಕೀರ್ತಿ ಇತ್ಯಾದಿಗಳೆಲ್ಲವೂ ಬರ್ತವೆ ಅಂತ ಅದನ್ನ ವರ್ಣಿಸ್ತಾರೆ. ಈ ರೀತಿಯಾಗಿ ಚಾಂದೋಗ್ಯ ಅವನನ್ನ ದೃಷ್ಟ ಅಂದ್ರೆ ದರ್ಶನಕ್ಕೆ ವಿಷಯ ಮತ್ತೆ ಶ್ರುತ ಅಂದ್ರೆ ಶ್ರವಣಕ್ಕೆ ವಿಷಯ ಅಂತ ವರ್ಣನೆ ಮಾಡಿದೆ. ಹಿಂದೆ ನೋಡಿದಂತಹ ವಿಮೇ ಕರ್ಣಾಪತಯತೋ ವಿಚಕ್ಷು ಅಂತನ್ನೋದು ಕರ್ಣಾದಿ ಇಂದ್ರಿಯಗಳಿಗೆ ದೂರ ಅಂತ ವರ್ಣನೆ ಮಾಡಿದೆ. ಈ ಎಲ್ಲಾ ಗುಣಗಳನ್ನು ಕೂಡ ಇತ್ಯುಕ್ತ ದೃಷ್ಟತ್ವಾದೇಹಿ ಎಲ್ಲಾ ಗುಣಗಳನ್ನು ಕೂಡ ಸುಧೋಕ್ತ ದಿಶಾ ಸುಧಾ ಗಾಯತ್ರಿ ಅಧಿಕರಣ ಸುಧಾದಲ್ಲಿ ಇದೇ ಭಾಗದಲ್ಲಿ ಏನು ಅಲ್ಲಿ ಸಮಾಧಾನ ಹೇಳಿದ್ದಾರೆ. ಅಧಿಷ್ಠಾನ ದ್ವಾರ ಉಪಪತ್ತೇಹೆ, ಭಗವಂತನ ಅಧಿಷ್ಠಾನ ಎಂಬುದು ಶ್ರುತವಾಗಿದೆ ಮತ್ತು ದೃಷ್ಟವಾಗಿದೆ ಅನ್ನುವ ದೃಷ್ಟಿಯಿಂದ ಅದನ್ನ ಹೊಂದಿಸಬೇಕು. ಈಗ ಮುಂದೆ ಆ ಸುಧಾದಲ್ಲಿ ಏನು ಹೇಳಿದ್ದಾರೆ ಅಂತ ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುಂಚೆ ತತ್ವಮಂಜರಿಯ ಈ ಗದ್ಯ ಭಾಗ ಏನಿದೆಯಲ್ಲ, 61ನೇ ಗದ್ಯ ಭಾಗ, ಇಲ್ಲಿ ಕರ್ಣಾದಿ ವಿದೂರತ್ವ, ದೃಷ್ಟೃತ್ವ, ಶ್ರೋತ್ರತ್ವಾದಿ ಅಂತೇನಿದೆಯಲ್ಲ ಅದು ಸ್ವಲ್ಪ ತಪ್ಪಿದೆ ಅಂತ ನನ್ನ ಭಾವನೆ. ನೀವು ಶ್ರವಣ ಮಾಡುವವರು ಬೇರೆ ಬೇರೆಯವರು ಮತ್ತೆ ಯಾವ್ದಾದ್ರು ಪಾಠ ಸಿಕ್ಕರೆ ಅದನ್ನ ಗಮನಿಸಿ ನೋಡ್ಕೋಬೇಕು. ದೃಷ್ಟತ್ವ ಶ್ರುತತ್ವ ಹೀಗಾಗಬೇಕೇನೋ ಅಂತ ನನ್ಗನಿಸ್ತದೆ. ಮುಂದೆ ಇತ್ಯುಕ್ತ ದೃಷ್ಟತ್ವಾದೇಹೆ, ದೃಷ್ಟತ್ವ ಶ್ರುತತ್ವಾದೇಹೆ ಅಂತ ರಾಘವೇಂದ್ರ ಸ್ವಾಮಿಗಳಲ್ಲಿ ಸೂಚನೆ ಮಾಡಿದ್ದಾರೆ. ಅನುವಾದ ಮಾಡುವವರು ಕೂಡ ಭಗವಂತನಲ್ಲಿ ದೃಷ್ಟತ್ವಾದಿ ಧರ್ಮಗಳನ್ನು ಹೇಳಿದೆ ಅಂತ ಕೆ.ಟಿ. ಪಾಂಡುರಂಗಿಯವರು ಅನುವಾದ ಮಾಡಿದ್ದಾರೆ. ಜ್ಯೋತಿಶ್ಚರಣಾಭಿತ ಅನ್ನೋದರಲ್ಲಿ ಕರ್ಣಾದಿ ವಿದೂರತ್ವವನ್ನು ಶ್ರವಣ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಮುಂದೆ ತದೇತ ದೃಷ್ಟಂಚ ಶ್ರುತಂಚ ಅನ್ನುವ ಛಾಂದೋಗ್ಯದಲ್ಲಿ ಆ ಭಗವಂತನಿಗೆ ದೃಷ್ಟತ್ವವನ್ನ ಶ್ರುತತ್ವವನ್ನು ವರ್ಣನೆ ಮಾಡಿದ್ದಾರೆ. ಈ ಎಲ್ಲಾ ಧರ್ಮಗಳು ಕೂಡ ವಿಷ್ಣುವಿನಲ್ಲೇ ಇವೆ ಅಂತ ಅರ್ಥ. ಅದರಿಂದಾಗಿ ಆ ದೃಷ್ಟೃತ್ವ ಶ್ರೋತ್ರತ್ವ ಅಂತ ಹೀಗೆ ವರ್ಣನೆ ಮಾಡಿದ್ರೆ, ದೃಷ್ಟೃ ಅಂದ್ರೆ ದೃಷ್ಟ ಅಂತ ಮೂಲ ಶಬ್ದ, ಅದು ಸ್ವಯಂ ನೋಡುವವನು ಅಂತ ಅರ್ಥ. ದೃಷ್ಟ ಅಂದ್ರೆ ದೃಷ್ಟಾದೃಷ್ಟಾರೋ ದೃಷ್ಟಾರಹ. ದೃಷ್ಟತ್ವ ಅಂತ ಹೇಳಿದ್ರೆ ಅದು ನೋಡಲ್ಪಟ್ಟವನು ಅಂತ ಅರ್ಥ. ಹಾಗೆ ಶ್ರೋತ ಅಂದ್ರೆ ಕೇಳುವವನು ಅಂತ ಅರ್ಥ. ಶ್ರುತ ಅಂದ್ರೆ ಕೇಳಲ್ಪಟ್ಟವನು ಅಂತ ಅರ್ಥ. ಹೀಗೆ ಅಲ್ಲಿ ತಪ್ಪಿದೆ ಅಂತ ನನ್ನ ಭಾವನೆ ಮೂಲ ಆ ಮೊದಲನೇ ವಾಕ್ಯದಲ್ಲಿ. ಅದನ್ನ ಅರ್ಥ ಅಂತೂ ಹೊಂದಿಸಿ ಹೇಳಿದ್ದೇನೆ, ಕೇಳುವವರು ಮತ್ತು ಅದನ್ನ ಬೇರೆ ಕಡೆ ಗಮನಿಸಬೇಕು. ಹಾಗಾದ್ರೆ ಗಾಯತ್ರಿ ಅಧಿಕರಣ ಸುಧಾದಲ್ಲಿ ಏನ್ ಹೇಳಿದ್ದಾರೆ ಅಂತ ಅನ್ನೋದನ್ನ ಈಗ ನೋಡೋಣ. ಅನುವ್ಯಾಖ್ಯಾನದಲ್ಲಿ ಮತ್ತು ಅನುವ್ಯಾಖ್ಯಾನಕ್ಕೆ ಅನುಸಾರಿಯಾದಂತಹ ಸುಧಾದಲ್ಲಿ ಇದೇ ಗಾಯತ್ರಿ ಅಧಿಕರಣದಲ್ಲಿ ಗಾಯತ್ರಿ ಶಬ್ದದಿಂದ ಭಗವಂತ ಹೇಗೆ ವಾಚ್ಯ ಅನ್ನೋದನ್ನೆಲ್ಲ ಪ್ರಶ್ನೆ ಮಾಡಿಕೊಂಡಿದ್ದಾರೆ. ಮತ್ತೆ ಅಲ್ಲಿ ಅನುವ್ಯಾಖ್ಯಾನದಲ್ಲಿ ಇತಿ ಚೇತ್ ಹೀಗೆ ನಿಮಗೆ ಪ್ರಶ್ನೆ ಬಂದ್ರೆ ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಭಗವಂತ ಹೇಗೆ ಗಾಯತ್ರಿ ಶಬ್ದದಿಂದ ವಾಚ್ಯನಾಗಬೇಕು ಅನ್ನೋದನ್ನ ಸಮರ್ಥನೆ ಮಾಡಿದ್ದಾರೆ.
ಇತಿ ಚೇತ್ ಬ್ರೂಮಃ ಇತಿ ಚೇತ್ ತದ್ ಹರೇರೇವ ಬಾಹುಲ್ಯಾತ್ ಶ್ರುತಿಲಿಂಗಯೋಃ ತಾದೃಶತ್ವಾಚ್ಚ ತಚ್ಛಕ್ತೇಃ ಅಂತ ಆ ಶ್ಲೋಕ. ಈಗಾಗಲೇ ನಾವು ಅನುಭಾಷ್ಯಕ್ಕೆ ಅನುಸಾರವಾಗಿ ಮತ್ತು ತತ್ವಮಂಜರಿಗೆ ಅನುಸಾರವಾಗಿ ಗಾಯತ್ರಿ ಶಬ್ದದ ಪ್ರವೃತ್ತಿ ನಿಮಿತ್ತ ಅಂತ ಅನ್ನೋದು ಭಗವಂತನಲ್ಲೇ ಮುಖ್ಯವಾಗಿದೆ ಅಂತ ಅನ್ನೋದನ್ನ ನೋಡಿ ಆಗಿದೆ. ಅದನ್ನ ಆ ಸುಧಾದಲ್ಲಿ ವರ್ಣನೆ ಮಾಡಿದ್ದಾರೆ. ತತ್ ಜ್ಯೋತಿಷ್ ಪ್ರಕರಣಂ ಗಾಯತ್ರಿ ಪ್ರಕರಣಂ ಚ ಹರೇರೇವ ಪ್ರತಿಪಾದಕಂ ನ ಚ ಗಾಯತ್ರಿ ಪದ ವಿರೋಧ ಯತಃ ತತ್ ಹರೇರೇವ ವಾಚಕಂ. ಇವೆಲ್ಲ ಸುಧಾದ ವಾಕ್ಯ. ಕಥಂ ಯಸ್ಮಾತ್ ತತ್ ಗಾಯತ್ರಿ ಪದ ಪ್ರವೃತ್ತಿ ನಿಮಿತ್ತ ಮುಖ್ಯತೋ ಹರೇರೇವ. ಗಾಯತ್ರಿ ಶಬ್ದದಿಂದ ಹೇಳಲ್ಪಡುವಿಕೆ ಏನಿದೆಯಲ್ಲ, ಗಾಯತ್ರಿ ಶಬ್ದದ ಪ್ರವೃತ್ತಿಗೆ ನಿಮಿತ್ತವಾದ ಒಂದು ಧರ್ಮ, ಅದು ಭಗವಂತನಲ್ಲಿ ಮುಖ್ಯವಾಗಿದೆ. ಅನ್ಯಗತಂಚ ಹರೇರೇವ ಅಧೀನಂ. ಬೇರೆಯವರಲ್ಲಿ ಇಲ್ಲ ಅಂತಲ್ಲ, ಆದರೆ ಅದಿರುವುದೆಲ್ಲವೂ ಕೂಡ ಭಗವಂತನ ಅಧೀನವಾಗಿಯೇ ಇದೆ. ಗಾಯತ್ರಿ ಶಬ್ದಕ್ಕೆ ನಾವು ಇಲ್ಲಿಯವರೆಗೆ ಅನೇಕ ಅರ್ಥಗಳನ್ನು ನೋಡಿದ್ದೇವೆ. ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲೇ ಬರುವಂತೆ ಗಾಯತಿ ತ್ರಾಯತಿ ಚ. ಸ್ವಯಂ ಭಗವಂತ ಅನೇಕ ಶಾಸ್ತ್ರಗಳನ್ನು ಉಪದೇಶಿಸ್ತಾನೆ ಮತ್ತು ಅವನು ಆ ಭಕ್ತರೆಲ್ಲರನ್ನು ಕೂಡ ರಕ್ಷಿಸ್ತಾನೆ ಕೂಡ. ಹಾಗೆ ಗಾಯಂತಂ ತ್ರಾಯತೆ, ಯಾರು ಗಾಯತ್ರಿ ಮಂತ್ರವನ್ನು ಜಪಿಸ್ತಾನೆ ಅವನನ್ನ ರಕ್ಷಣೆ ಮಾಡ್ತಾನೆ ಅಂತ ಮತ್ತೊಂದು ಅರ್ಥ ಇದೆ. ಇದು ಅಲ್ಲದೆ ಪ್ರಾಸಂಗಿಕವಾಗಿ ನಮಗೆ ನೆನಪಿಗೆ ಬರೋದು, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿಯೇ ಗಾಯತ್ರಿ ಶಬ್ದಕ್ಕೆ ಮತ್ತೊಂದು ಅರ್ಥ ಹೇಳಿದ್ದಾರೆ. ಅದು 7ನೇ ಅಧ್ಯಾಯ ಬೃಹದಾರಣ್ಯಕ ಉಪನಿಷತ್ನಲ್ಲಿ. ಹೀಗೆ ಗಾಯತ್ರಿ ಶಬ್ದದ ಪ್ರಸಿದ್ಧಾರ್ಥಗಳನ್ನು ನೋಡಿದ್ದೀವಿ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ 5ನೇ ಅಧ್ಯಾಯ ಅಥವಾ ಅದು ಮೂಲತಃ 7ನೇ ಅಧ್ಯಾಯ. ಆಚಾರ್ಯರು ಮೊದಲ 2 ಅಧ್ಯಾಯಗಳಿಗೆ ವ್ಯಾಖ್ಯಾನ ಮಾಡಿಲ್ಲ. ಆದ್ರಿಂದ ಅಲ್ಲಿ ಗಾಯತ್ರಿಯೇ ಸಾವಿತ್ರಿ ಅಂತ ಹೇಳುವಂತಹ ಪ್ರಸಂಗ, ಗಾಯತ್ರಿ ಉಪಾಸನೆ ಇತ್ಯಾದಿಗಳನ್ನು ಹೇಳುವ ಪ್ರಸಂಗ, ಅಲ್ಲಿ ಸಾ ಹೈಷ ಗಯಾಂತತ್ರೆ ಪ್ರಾಣಾವೈ ಗಯಾಹ ತತ್ ಪ್ರಾಣಾಂತತ್ರೆ ತದ್ಯತ್ ಪ್ರಾಣಾಸ್ತತ್ರೆ ತಸ್ಮಾತ್ ಗಾಯತ್ರಿ ಅಂತ ಒಂದು ಹೊಸ ಅರ್ಥವನ್ನು ಉಪನಿಷತ್ತು ಕೊಟ್ಟಿದೆ. ಹೊಸದು ಅಂದ್ರೆ ನಮಗ್ ಗೊತ್ತಿಲ್ಲದೆ ಇರೋದಷ್ಟೇ. ಈಗ ಗಯ ಅಂದ್ರೆ ಪ್ರಾಣ ಅಂತ ಅರ್ಥ. ಈ ಗಾಯತ್ರಿಯ ಅಭಿಮಾನಿ ದೇವತೆಯಾದಂತಹ ಲಕ್ಷ್ಮೀ ಮತ್ತು ಸರಸ್ವತಿಯರು ಮತ್ತೆ ಮುಖ್ಯವಾಗಿ ಪರಮಾತ್ಮ, ಗಯ ಅಂದ್ರೆ ಉಪಾಸಕನ ಪಂಚಪ್ರಾಣಗಳು, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ. ಈ ಪ್ರಾಣಗಳನ್ನು ರಕ್ಷಿಸುವುದರಿಂದ ಹೀಗೆ ಅದಕ್ಕೆ ಗಾಯತ್ರಿ ಅಂತ ಹೀಗೆ ಹೆಸರಿದೆ. ಹೀಗೆ ಗಯಾನ್ ತ್ರಾಯತೆ ಇತಿ ಗಾಯತ್ರಿ. ಅದು ಹೇಗೆ ತಿಳ್ಕೋಬಹುದು? ಗಯಾನಾಂ ಸಮೂಹ ಗಾಯಂ. ಈಗ ಗಯಾಂತತ್ರೆ ಅಂತಿದ್ದದ್ದು ಗಯತ್ರಿ ಅಂತ ಆಗ್ಬೇಕಲ್ಲ, ಗಾಯತ್ರಿ ಅಂತ ಹೇಗಾಯ್ತು ಅಂತ ಯಾರಿಗಾರು ಪ್ರಶ್ನೆ ಬರಬಹುದು. ಸುಮ್ಮನೆ ತತ್ಕಾಲದಲ್ಲಿ ಹೊಳೆದಿರುವಂತಹ ಒಂದು ಅರ್ಥ ಹೇಳ್ತೇನೆ. ಈಗ ಸಮೂಹಾರ್ಥದಲ್ಲಿ ಅದಕ್ಕೊಂದು ಅಣು ಪ್ರತ್ಯಯ ಬಂದ್ರೆ ಆ ಶಬ್ದದ ಸ್ವರೂಪ ಬದಲಾಗ್ತದೆ. ಗಯಾನಾಮ್ ಅಂತ ಗ ಅಂತ ಹ್ರಸ್ವ, ಅದು ಮೂಲತಃ. ಗಯಾನಾಂ ಸಮೂಹ ಗಾಯಂ, ಪಂಚಪ್ರಾಣಗಳ ಸಮೂಹಕ್ಕೆ ಗಾಯ ಅಂತ ಹೆಸರು. ಗಾಯವನ್ನು ಯಾರು ಕಾಪಾಡ್ತಾಳೆ, ಪಂಚಪ್ರಾಣಗಳ ಸಮೂಹವನ್ನು ಯಾರು ಕಾಪಾಡ್ತಾಳೆ, ಅವಳಿಗೆ ಗಾಯತ್ರಿ ಅಂತ ಹೆಸರು ಅಂತ. ಹೀಗೆ ಇದೊಂದು ಹೆಚ್ಚಿನ ಅರ್ಥ ನಮಗೆ ಹೆಚ್ಚು ಬಳಕೆಯಲ್ಲಿ ಇಲ್ಲದೆ ಇರೋದು, ಅದನ್ನು ಕೂಡ ತಿಳ್ಕೊಳ್ಳೋಣ. ಸರಿ, ಈಗ ಆ ಸುಧೋಕ್ತ ದೇಶ ಅಂತ ಏನು ತತ್ವಮಂಜರಿಯಲ್ಲಿ ರಾಘವೇಂದ್ರ ಸ್ವಾಮಿ ಹೇಳಿದ್ದಾರೆ, ಸುಧಾದಲ್ಲಿರೋದನ್ನು ನೋಡೋಣ. ಗಾಯತ್ರಿ ಶಬ್ದದ ಪ್ರವೃತ್ತಿ ನಿಮಿತ್ತ ಹರಿಯಲ್ಲೇ ಮುಖ್ಯ ಅಂತ ಹೇಳಿ ಆದ್ಮೇಲೆ, ನಚ ಜ್ಯೋತಿಷಃ ಬ್ರಹ್ಮತ್ವೇ ದೃಷ್ಟತ್ವ ಅನುಪಪತ್ತಿ ಯತಃ ತತ್ ಅಧಿಷ್ಠಾನದ್ವಾರ ಕರ್ಣಾದಿ ವಿದೂರಸ್ಯೈವ ಹರೇಹೇ ಉಪಪದ್ಯತೆ ಅಂತ ಅಲ್ಲಿ ಸುಧಾದಲ್ಲಿ ಜಯತೀರ್ಥರು ಅದಕ್ಕೆ ಸಮಾಧಾನ ಹೇಳಿದ್ದಾರೆ. ಈ ಜ್ಯೋತಿಷ್ಯ ಅಂದ್ರೆ ಅದ್ಯಾವುದೋ ಬೇರೆ ಬೆಳಕಲ್ಲ, ಬ್ರಹ್ಮನೇ, ಪರಬ್ರಹ್ಮನೇ ಜ್ಯೋತಿಷ್ಯ ಅಂತ ನಾವು ಹೇಳಿದ್ವಿ. ಹಾಗಾದ್ರೆ ಅವನನ್ನ, ಆ ಜ್ಯೋತಿಷ್ಯನ್ನು ತದೇತದ್ ದೃಷ್ಟಂಚ ಶ್ರುತಂಚ ಅಂತ ಛಂದೋಗ್ಯದಲ್ಲಿ ಹೇಳಿದಾರಲ್ಲ. ಮತ್ತೆ ಈಗ ನಿಮ್ಮ ಪರಬ್ರಹ್ಮ ಅಂತ ಅನ್ನೋದು ಕರ್ಣಾದಿ ವಿದೂರ ಅಂತ ವರ್ಣನೆ ಮಾಡಿದ್ದೀರಲ್ಲ, ವಿಮೇಕರಣೋಪತಯತಿ ಇತ್ಯಾದಿ ಮಾತುಗಳಲ್ಲಿ. ಆದ್ರಿಂದ ಆ ಭಗವಂತನನ್ನ ಕರ್ಣಾದಿ ವಿದೂರ ಅಂತ ನೀವು ಒಪ್ಕೊಂಡ ಮೇಲೆ ಇಲ್ಲಿ ಅವನು ದೃಷ್ಟ ಆಗುವುದು ಹೇಗೆ, ಶ್ರುತ ಆಗುವುದು ಹೇಗೆ ಅಂತ ಒಂದು ಪ್ರಶ್ನೆ ಬರಬಹುದು ನಮಗೆ. ಆ ಪ್ರಶ್ನೆಗೆ ಅವಕಾಶ ಇಲ್ಲ. ಯಾಕೆಂದ್ರೆ ಆ ಭಗವಂತ ಮೂಲತಃ ಈಗ ನಮ್ಮ ಪ್ರಾಕೃತ ಕಣ್ಣುಗಳಿಗೆ ಯಾವುದಕ್ಕೂ ಕಾಣುವುದೇ ಇಲ್ಲ. ಆದರೆ ಅವನ ಅಧಿಷ್ಠಾನವಾದಂತಹ ಜ್ಯೋತಿಸ್ಸು ಮೊದಲಾದದ್ದು. ಈಗಿಲ್ಲಿ ಜ್ಯೋತಿಸ್ಸು ಅಂತ ತಿಳ್ಕೊಳ್ಳೋಣ. ಇನ್ನೂ ಒಂದು ಹೇಳ್ತೇನೆ ನಾನು. ಆ ಭಗವಂತನ ಅಧಿಷ್ಠಾನವಾದಂತಹ ಜ್ಯೋತಿಷು ದೃಷ್ಟವಾಗಿದೆ ಮತ್ತು ಶ್ರುತವಾಗಿದೆ.
ಆದ್ರಿಂದ ಈ ಭಗವಂತ ಆತನ ಅಪ್ರಾಕೃತ ಸ್ವರೂಪ ಕರ್ಣಾದಿ ವಿದೂರವೇ ಆಗಿದ್ರೂ ಕೂಡ ಅವನ ಅಧಿಷ್ಠಾನ ಎಂಬುದು ಶ್ರುತ ಮತ್ತು ದೃಷ್ಟವಾಗಿರುವುದರಿಂದ ಆ ಭಗವಂತನು ಕೂಡ ದೃಷ್ಟ ಮತ್ತು ಶ್ರುತ ಅಂತ ಕರೆಸ್ಕೊಳ್ಳಿಕ್ಕೆ ತೊಂದರೆ ಇಲ್ಲ ಅಂತ. ಇದನ್ನೇ ರಾಘವೇಂದ್ರ ಸ್ವಾಮಿಗಳು ಅಧಿಷ್ಠಾನ ದ್ವಾರ ಅಂತ ಹೇಳಿರುವುದು. ಈಗ ಈ ಛಾಂದೋಗ್ಯ ಉಪನಿಷತ್ನಲ್ಲಿ ಬಂದಂತೆ ಅದನ್ನು ನಾವು ಗಮನಿಸೋಣ. ಛಾಂದೋಗ್ಯದಲ್ಲಿ ಆ ಭಗವಂತ ಹೇಗೆ ನಮಗೆ ಅನುಭವಕ್ಕೆ ಬರ್ತಾನೆ, ಭಗವಂತನ ಅಸ್ತಿತ್ವ ಹೇಗೆ ಅನುಭವಕ್ಕೆ ಬರ್ತದೆ ಅನ್ನೋದನ್ನ ಒಂದು ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ. ನಾವೀಗ ನೋಡ್ತಾ ಇರುವಂತಹ ಭಾಗದಲ್ಲೇ ಅಥ ಯದತಃ ಪರೋ ದಿವೋ ಜ್ಯೋತಿರ್ದೀಪ್ಯತೆ ವಿಶ್ವತಃ ಪೃಷ್ಟೇಶು ಸರ್ವತಃ ಪೃಷ್ಟೇಶು ಅನುತ್ತಮೇಶು ಉತ್ತಮೇಶು ಲೋಕೇಶು ಇದಂ ವಾವ ತತ್ ಯದ್ ಅಸ್ಮಿನ್ ಅಂತಃಪುರುಷೇ ಜ್ಯೋತಿ ತಸ್ಯೈಷ ದೃಷ್ಟಿ. ಮತ್ತೆ ಅತ್ರ ಯದೇತಸ್ಮಿನ್ ಶರೀರೆ ಅಂತ ಹೀಗೆ ಆ ಉಪನಿಷತ್ ಭಾಗದ ವರ್ಣನೆ ಇದೆ. ಅದಕ್ಕೆ ಅರ್ಥ ಈ ತರ ಆಗ್ತದೆ. ಈ ಜೀವರ ಹೃದಯದಲ್ಲಿ ಜ್ಯೋತಿರ್ಮಯನಾದಂತಹ ಭಗವಂತ ಇದ್ದಾನೆ. ಹೃದಯದಲ್ಲಿರುವಂತಹ ಜ್ಯೋತಿರೂಪದಲ್ಲಿರುವ ಭಗವಂತ ಇದ್ದಾನೆ ಅನ್ನಲಿಕ್ಕೆ ಏನು ಪ್ರಮಾಣ? ನಾವು ನಾಸ್ತಿಕರಿಗೆ ಉತ್ತರ ಹೇಳಲಿಕ್ಕೆ ಬರೋದಿಲ್ಲ, ನಾಸ್ತಿಕ ಉತ್ತರ ಹೇಳಬೇಕಾದ ಅಗತ್ಯವೂ ಇಲ್ಲ. ಆದರೆ ಒಂದು ಪ್ರತ್ಯಕ್ಷಾನುಭವವನ್ನು, ಭಗವಂತನ ಪ್ರತ್ಯಕ್ಷಾನುಭವ ಅಲ್ಲದೆ ಹೋದ್ರೂ ಭಗವಂತನ ಅಧಿಷ್ಠಾನದ ಪ್ರತ್ಯಕ್ಷಾನುಭವವನ್ನು ನಮ್ಗೆ ಉಪನಿಷತ್ತು ಹೇಳಿಕೊಡ್ತದೆ. ನಾವು ದೇಹವನ್ನು ಮುಟ್ಟಿದಾಗ ಉಷ್ಣ ಸ್ಪರ್ಶದ ಅನುಭವ ಆಗ್ತದೆ ನಮಗೆಲ್ಲರಿಗೂ ಕೂಡ. ಅತ್ರ ಯದೇತಸ್ಮಿನ್ ಶರೀರೆ ಸಂಸ್ಪರ್ಶೇನ ಉಷ್ಣಿಮಾನಂ ವಿಜಾನಾತಿ. ಎಲ್ಲರೂ ಕೂಡ ಆ ಉಷ್ಣತ್ವವನ್ನು ಅನುಭವಿಸ್ತಾರಲ್ಲ. ಈ ಉಷ್ಣತ್ವವನ್ನು ಅನುಭವಿಸುವುದೇನಿದೆ ಅದೇ ಹೃದಯಾಂತರ್ಗತನಾದ ಭಗವಂತನ ಅಸ್ತಿತ್ವದಲ್ಲಿ ಒಂದು ಪ್ರಮಾಣ. ಹೃದಯದಲ್ಲಿರುವಂತಹ ಭಗವಂತನ ವಿಷಯದಲ್ಲಿ ಇನ್ನೂ ಒಂದು ಪ್ರಮಾಣವೂ ಇದೆ. ಎರಡು ಪ್ರಮಾಣಗಳು. ಒಂದು ಆ ಉಷ್ಣತೆ ನಮಗೇನು ಅನುಭವಕ್ಕೆ ಬರ್ತದಲ್ಲ ಅದು ಸ್ಪರ್ಶೇಂದ್ರಿಯದ್ದು. ಇನ್ನೊಂದು ಶ್ರವಣೇಂದ್ರಿಯದ್ದು ಕೂಡ ಪ್ರಮಾಣ ಇದೆ ಅಂತ ಹೇಳ್ತಾರೆ. ಅದು ಹೇಗೆ ಅಂದ್ರೆ ಅತ್ರ ಯತ್ ಏತತ್ ಕರ್ಣಾವಪಿಗೃಹ್ಯ ನಿನದಮಿವ ನದಥುಮಿವ ಅಗ್ನೇರಿವ ಪ್ರಜ್ವಲತಃ ಉಪಶ್ನೋತಿ ತದೇತದ್ ದೃಷ್ಟಂ ಚ ಶ್ರುತಂ ಚ ಇತ್ಯುಪಾಸೀತ ಚಕ್ಷುಷ್ಯಃ ಶ್ರುತೋ ಭವತಿ ಏವಂ ವೇದ. ನಾವು ಇದೊಂದು ಉಪಾಸನೆ ಮಾಡಬಹುದಂತೆ ನಿತ್ಯ. ಅದು ಹೇಗೆ ಅಂದ್ರೆ ತಮ್ಮ ಎರಡೂ ಕಿವಿಗಳನ್ನು ಮುಚ್ಕೊಳ್ಬೇಕು. ಮುಚ್ಕೊಂಡಾಗ ಒಂದು ಸಮುದ್ರದ ಘೋಷದಂತೆ, ಸಮುದ್ರ ಮರೆಯುವಂತೆ, ಮೋಡಗಳ ಗುಡುಗಿನಂತೆ, ಮತ್ತೆ ಈ ಅಗ್ನಿಯೊಂದು ಭಗ ಭಗ ಉರಿಯುವಂತೆ ಹೀಗೆಲ್ಲ ಶಬ್ದ ಕೇಳಿ ಬರ್ತದೆ. ಇದು ನಾನು ಈ ಉಪನಿಷತ್ತು ಓದಿದ ಮೇಲೆ ಮಾಡಿ ನೋಡಿದ್ದೇನೆ. ಅಂಥದ್ದೊಂದು ಶಬ್ದ ಅಂತೂ ಕಿವಿಯಲ್ಲಿ ಕೇಳಿ ಬರೋದು ಹೌದು. ಇದು ಏನು ಶಬ್ದ ಅಂದ್ರೆ ಭಗವಂತ ಮಾಡುವ, ಪ್ರಾಣದೇವರು ಮಾಡುವಂತಹ ಸ್ತೋತ್ರ ರೂಪವಾದ ಶಬ್ದ ಇದು. ಹೀಗೆ ಆ ಭಗವಂತ ಪ್ರತ್ಯಕ್ಷಾನುಭವದಿಂದ ಸಿದ್ಧ ಮತ್ತು ಶಬ್ದ ಶ್ರವಣ ರೂಪವಾದ ಪ್ರಮಾಣದಿಂದ ಸಿದ್ಧ. ಪ್ರತ್ಯಕ್ಷಾನುಭವ ಅಂದ್ರೆ ಕಣ್ಣಿಗಲ್ಲ, ಆ ಶ್ರೋತ್ರೇಂದ್ರಿಯಕ್ಕೆ ನಮಗೇನು ಆ ದೇಹದ ಉಷ್ಣತೆ ಅನುಭವಕ್ಕೆ ಬರ್ತದಲ್ಲ, ಅದು ಭಗವಂತ ಇದ್ದಾನೆ ಎನ್ನುವುದಕ್ಕೊಂದು ಪ್ರಮಾಣ. ಇನ್ನೊಂದು ಈ ಶಬ್ದ ಏನ್ ಕೇಳ್ತದೆ ಅದು ಆ ಮುಖ್ಯ ಪ್ರಾಣ ಭಗವಂತನನ್ನು ಮಾಡುವ ಸ್ತುತಿ ಅಂತ ಅರ್ಥ. ಹೀಗೆ ಭಗವಂತನನ್ನು ಉಪಾಸನೆ ಮಾಡಬೇಕಂತ. ಅಂಥವರು ಮುಕ್ತಿಯಲ್ಲಿ ದಿವ್ಯವಾದ ಚಕ್ಷುಸ್ಸು ಮತ್ತು ದಿವ್ಯವಾದ ಕೀರ್ತಿ ಇತ್ಯಾದಿಗಳನ್ನ ಪಡಿತಾರೆ. ಇದೆಲ್ಲ ಯಾರೋ ಕೇವಲ ದೇವತೆಗಳು ಮಾತ್ರ ಮಾಡಬೇಕಾದ್ದಲ್ಲ, ಪ್ರತಿಯೊಬ್ಬರು ಕೂಡ ಮಾಡಬಹುದು. ದೃಷ್ಟಂಚ ಶ್ರುತಂಚ ಇತ್ಯುಪಾಸೀತ. ಅನೇಕ ಕಡೆ ಉಪಾಸನೆ ಅಂತ ಬಂದ್ಕೊಳ್ಳಿ ಇದೆಲ್ಲ ಮನುಷ್ಯರಿಗೆ ಅಲ್ವೇ ಅಲ್ಲ ದೇವತೆಗಳಿಗೆ ಅಂತಾನೆ ಕೆಲವರು ಹೇಳ್ತಿರ್ತಾರೆ. ಹಾಗಲ್ಲ, ದೇವತೆಗಳಿಗೆ ಮಾತ್ರ ಉಪಾಸನೆ, ಮನುಷ್ಯರಿಗೆ ಅಲ್ಲ ಅಂತಿದ್ದಾಗ ಆಚಾರ್ಯರು ಇದಕ್ಕೆ ಮನುಷ್ಯರು ಜ್ಞಾನ ಮಾತ್ರಕ್ಕೆ ಅಧಿಕಾರಿಗಳು, ಉಪಾಸನೆಗೆ ದೇವತೆಗಳೇ ಅಧಿಕಾರಿಗಳು ಅಂತ ಸ್ಪಷ್ಟವಾಗಿ ಹೇಳ್ತಿರ್ತಾರೆ. ಆದ್ರೆ ಇದು ಹಾಗಲ್ಲ, ಎಲ್ಲರೂ ಮಾಡ್ಕೊಳ್ಬಹುದು. ಅದಕ್ಕೆ ಭಾಷ್ಯ ಇದೆ. ಸತ್ತತ್ವ ಅನ್ನೋ ಗ್ರಂಥವನ್ನು ಆಚಾರ್ಯರಲ್ಲಿ ಉದ್ಧರಿಸ್ತಾರೆ. ಪ್ರಾಣ ಸಂಸ್ಥಃ ಸವೈ ವಿಷ್ಣು ಪ್ರಾಣೋಗ್ನೋ ಸಂವ್ಯವಸ್ಥಿತ. ಈ ಅಗ್ನಿಯಲ್ಲಿ ಪ್ರಾಣ ಇದ್ದಾನೆ, ಆ ಪ್ರಾಣನಲ್ಲಿ ಅಂತರ್ಗತನಾಗಿ ಭಗವಂತ ಇದ್ದಾನೆ. ಸ್ಪರ್ಶೇನ ದೃಶ್ಯತೇಜ ಅಗ್ನಿ. ಸ್ಪರ್ಶದ ಮೂಲಕ ನಮಗೆ ಅಗ್ನಿ ದೃಶ್ಯತೆ ಅಂದ್ರೆ ಕಾಣಲ್ಪಡುತ್ತದೆ. ತದ್ದೃಷ್ಟಿರಿವ ಸಾತತಃ. ಆದ್ರಿಂದ ಆ ಟೆಂಪರೇಚರ್ ನಮಗೇನು ಅನುಭವಕ್ಕೆ ಬರ್ತದಲ್ಲ ಅದು ಭಗವಂತನ ಅನುಭವ ಇದ್ದಂತೆ ಅದು. ಇದು ತುಂಬಾ ಸ್ವಾರಸ್ಯ ಇದೆ. ಭಗವಂತ ದೃಷ್ಟ ಹೇಗೆ ಅಂದ್ರೆ ಅವನ ಅಧಿಷ್ಠಾನವಾದಂತಹ ತೇರಸ್ಸು ಎಂಬುದು ನಾವು ದೃಷ್ಟವಾಗಿದೆ. ಆದ್ರಿಂದ ಭಗವಂತ ದೃಷ್ಟ ಅಂತ.
ಸಪ್ರಾಣಃ ಸ್ತೌತಿ ತಂ ವಿಷ್ಣು ಸಾಸ್ತುತಿ ಶ್ರೂಯತೆ ಸದಾ ಕರ್ಣೌ ಪಿಧಾಯ, ಕಿವಿ ಮುಚ್ಚಿಕೊಂಡ್ರೆ ಎಲ್ರಿಗೂ ಕೇಳ್ತದೆ. ಹೀಗೆ ಸತ್ತತ್ವ ಅನ್ನೋ ಗ್ರಂಥದಲ್ಲಿ ಅದನ್ನು ವರ್ಣಿಸಿದ್ದಾರೆ. ಭಗವಂತ ನಮಗೆ ಅನುಭವಕ್ಕೆ ಬರದೆ ಹೋದ್ರೂ ಕೂಡ ಅವನ ಅಧಿಷ್ಠಾನ ಅನುಭವಕ್ಕೆ ಬರ್ತದೆ ಅಂತ ಇಲ್ಲೇನೋ ಸುಧಾದಲ್ಲಿ ಹೇಳಿದ್ದಾರಲ್ಲ, ಅದನ್ನು ರಾಘವೇಂದ್ರ ಸ್ವಾಮಿಗಳು ಸುಧಾದಲ್ಲಿ ಹೇಳಿದಂತೆ ತಿಳ್ಕೋಬೇಕು ಅಂತ ಹೇಳಿದಾರಲ್ಲ, ಅದನ್ನು ಓದುವಾಗ ನನಗೆ ಈ ಬೃಹದಾರಣ್ಯಕ ಉಪನಿಷತ್ತಿನ 5 ಅಥವಾ 7ನೇ ಅಧ್ಯಾಯದಲ್ಲಿ ಗಾಯತ್ರಿ ಉಪಾಸನೆ ಮತ್ತು ಗಾಯತ್ರಿಯ ಸಾವಿತ್ರಿ ಇತ್ಯಾದಿಗಳನ್ನು ವರ್ಣನೆ ಮಾಡುವ ಒಂದು ಭಾಗದ ನೆನಪು ಬರ್ತದೆ. ಅಲ್ಲಿಯೇ ಈ ಗಯ ಅಂದ್ರೆ ಪ್ರಾಣಗಳು, ಪಂಚ ಪ್ರಾಣಗಳನ್ನು ರಕ್ಷಿಸುವುದರಿಂದ ಆ ಭಗವಂತನನ್ನು ಗಾಯತ್ರಿ ಅಂತ ಹೇಳಿದ ಭಾಗ ಎಲ್ಲ ಅಲ್ಲಿಯೇ ಇದೆ. ಗಾಯತ್ರಿಗೆ ಯಾರು ಅಭಿಮಾನಿಗಳು ಮತ್ತು ಅದಕ್ಕೆ ಅಧಿಕಾರಿಗಳು ಯಾರು, ಇದನ್ನೆಲ್ಲವನ್ನೂ ಅಲ್ಲಿ ವಿಸ್ತೃತವಾಗಿ ವರ್ಣಿಸ್ತಾರೆ. ಅಲ್ಲಿ ಒಂದು ಶ್ಲೋಕದಲ್ಲಿ ಆಚಾರ್ಯರು ಈ ತರ ಹೇಳ್ತಾರೆ. ತ್ರೈವಿದ್ಯ ಅನ್ನೋ ಗ್ರಂಥವನ್ನು ಆಚಾರ್ಯ ಉದ್ಧರಿಸ್ತಾರೆ. ಸೂರ್ಯಮಂಡಲಗೋ ವಿಷ್ಣು ಸರ್ವೇಷಾಂ ದೃಷ್ಟವತ್ ಸ್ಥಿತಃ ಯಸ್ಮಾತ್ ತದುತ್ಥಿತಂ ತೇಜೋ ಮಂಡಲಂ ದೃಶ್ಯತೆ ಅಖಿಲೈಹಿ ಅಂತ. ಇದನ್ನು ನಾವು ತಿಳ್ಕೋಬಹುದು ಈ ಪ್ರಸಂಗದಲ್ಲಿ. ಈಗ ಸೂರ್ಯಮಂಡಲದಲ್ಲಿ ಭಗವಂತನನ್ನ ನಾವೆಲ್ಲರೂ ಕೂಡ ಗಾಯತ್ರಿ ರೂಪದಲ್ಲಿ ಧ್ಯಾನಿಸ್ತೇವೆ. ಆ ಸೂರ್ಯಮಂಡಲದಲ್ಲಿರುವಂತಹ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಯಲ್ಲಿರುವಂತಹ ವಿಷ್ಣು ಅವನೆಲ್ಲರಿಗೂ ಕಾಣಿಸುವಂತೆ ಇದ್ದಾನೆ. ಹಿಂದೆ ಕೂಡ ಇದನ್ನು ಅನೇಕ ಬಾರಿ ನಾನು ಬೇರೆ ಬೇರೆ ಪ್ರಸಂಗದಲ್ಲಿ ಹೇಳಿದ್ದೆ. ನಾವು ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾದ ಲಕ್ಷ್ಮೀನಾರಾಯಣ ಅಂತ ಹೇಳ್ತೇವೆ. ಅಲ್ಲಿ ಭಾರತೀಯ ರಮಣ ಮುಖ್ಯ ಪ್ರಾಣನಲ್ಲಿ ಅಂತರ್ಗತಳಾದ ಲಕ್ಷ್ಮಿ, ಆ ಲಕ್ಷ್ಮಿಯಲ್ಲಿ ಅಂತರ್ಗತನಾದಂತಹ ಭಗವಂತ ಅಂತ ಹೀಗೆ ನಾವು ಪ್ರತ್ಯೇಕವಾಗಿ ಹೇಳೋದಿಲ್ಲ. ಹೇಳದೇ ಇದ್ರೂ ತಪ್ಪಲ್ಲ, ಆದರೆ ಹೇಳಿದ್ರೂ ತಪ್ಪಲ್ಲ. ಅದು ಒಂದು ತುಂಬಾ ಅದ್ಭುತವಾದ ಉಪಾಸನೆ. ಅದಕ್ಕೆ ಆಧಾರಗಳು ತಂತ್ರಸಾರದಲ್ಲಿದೆ. ಗೋಲಕ ದ್ವಿತೀಯಂ ವಾಪಿ ತೃತೀಯಂ ವಾಪಿ ಚಿಂತೆಯೇತ್ ಅಂತ. ಭಗವಂತನಿಗೆ 2 ಗೋಲಕಗಳನ್ನು ಅಥವಾ 3 ಗೋಲಕಗಳನ್ನು ಚಿಂತಿಸಬೇಕು ಅಂತ. ಅಲ್ಲಿ ಭಗವಂತನಿಗೆ ಒಂದು 2 ಗೋಲಕಗಳನ್ನು ಚಿಂತನೆ ಮಾಡಿದಾಗ ಮುಖ್ಯ ಪ್ರಾಣ ಒಂದು ಗೋಲಕ, ಲಕ್ಷ್ಮಿ ಒಂದು ಗೋಲಕ ಅಂತ ಹೇಳಿದ್ದಾರೆ. 3 ಗೋಲಕ ಅಂದ್ರೆ ಆ ಹೊರಗಿನ ಪ್ರತಿಮೆ ಒಂದಿದೆಯಲ್ಲ, ಅದು ಒಂದು ಗೋಲಕ. ಹೀಗೆ ಲಕ್ಷ್ಮೀದೇವಿಯನ್ನು ಕೂಡ ಗೋಲಕ ಅಂತ ಆ ತಂತ್ರಸಾರದ 4ನೇ ಅಧ್ಯಾಯದ 4 ಅಥವಾ 3ನೇ ಅಧ್ಯಾಯದ ವ್ಯಾಖ್ಯಾನಗಳಲ್ಲಿ ಹೇಳಿದ್ದಾರೆ. ಅದನ್ನು ನಾವ್ಯಾವತ್ತಾದ್ರೂ ಸಂಕಲ್ಪ ಮಾಡುವಾಗ ಅಥವಾ ಕಾರ್ಯ ಸಮಾಪ್ತ ಮಾಡುವಾಗ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ, ಲಕ್ಷ್ಮೀ ಅಂತರ್ಗತ, ಲಕ್ಷ್ಮೀನಾರಾಯಣ ಹೀಗೇನಾದ್ರೂ ಹೇಳಿದ್ರೆ ತಪ್ಪಲ್ಲ. ಅದು ನಮಗೆ ತಂತ್ರಸಾರದ ಮತ್ತೆ ಬೃಹದಾರಣ್ಯಕ ಉಪನಿಷತ್ತಿನ ನೆನಪನ್ನು ಮಾಡಿಕೊಡ್ತದೆ. ಅದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಈ ಇದೇ ನಾವೀಗೇನು ಗಯಾಂತತ್ರ ಇತ್ಯಾದಿಗಳನ್ನು ನೋಡ್ತಾ ಇದ್ದೀವಿ. ಅದರ ಹಿಂದೆ ಪರೋರಜಾಹ ಇತಿ ಸರ್ವಮು ಹಿ ಏವ ಏಷ ರಜ ಉಪರಿ ಉಪರಿ ತಪತಿ ಸಹ ಇವಂ ಶ್ರಿಯಾ ಯಶಸ ತಪತಿ ಯೋಸ್ಯಾಂ ಏತದೇವಂ ವೇದ ಅಂತೀಗೆಲ್ಲ ಪ್ರಯೋಗ ಮಾಡಿದ್ದಾರೆ. ಅಲ್ಲಿ ಉಪನಿಷತ್ನ ಭಾಷೆಯಲ್ಲಿ ಆಚಾರ್ಯ ಒಂದು ಮಾತು ಹೇಳ್ತಾರೆ, ಅದು ಚೆನ್ನಾಗಿದೆ. ಸೂರ್ಯಮಂಡಲದಲ್ಲಿ ರಮಾದೇವಿ ಇದ್ದಾಳೆ. ಸೂರ್ಯಮಂಡಲ ಸ್ಥಾತು ಯಾ ರಮಾ, ಅವಳಿಗೆ ಸತ್ವ ಅಂತ ಹೆಸರು. ಅವಳಲ್ಲಿ ಈ ಪರೋರಜ ಎಂದ ಹೆಸರಿನ ಭಗವಂತ ಇದ್ದಾನೆ ಅಂತ ಅದರ ಅರ್ಥ. ಸತ್ವ ಅಂದ್ರೆ ಸೂರ್ಯಮಂಡಲದಲ್ಲಿ ಸತ್ವ ಅನಿಸಿಕೊಂಡಂತ, ಅರ್ಥಾತ್ ಜ್ಞಾನಾನಂದ ಸ್ವರೂಪಳಾದ ಲಕ್ಷ್ಮೀದೇವಿ ಇದ್ದಾಳೆ. ಅವಳಲ್ಲಿರುವಂತಹ ಭಗವಂತ ಓಂಕಾರದಿಂದ ವಾಚ್ಯನಾಗಿದ್ದಾನೆ. ಗಾಯತ್ರಿಯ ತ್ರಿಪದ ಅಂತ ನಾವು ಗಾಯತ್ರಿಯನ್ನು ಹೇಳ್ತೀವಿ, ಆದ್ರೆ ಓಂಕಾರವನ್ನು ಸೇರಿಸಿದ್ರೆ 4ನೇ ಅವಯವ ಆಗ್ತದಂಥದ್ದು. ಆ ಓಂಕಾರವೆಂಬ 4ನೇ ಅವಯವದಿಂದ ವಾಚ್ಯನಾದವನು ಈ ಲಕ್ಷ್ಮೀದೇವಿಯಲ್ಲಿ ಅಂತರ್ಗತನಾದಂತಹ ಭಗವಂತ ಅಂತ. ಸೂರ್ಯಮಂಡಲದಲ್ಲಿ ಲಕ್ಷ್ಮಿ, ಆ ಲಕ್ಷ್ಮಿಯಲ್ಲಿ ಭಾರತೀಯ ರಮಣನಾದ ಮುಖ್ಯ ಪ್ರಾಣ ಅಂತ ನಾವು ನಡುವೆ ತಿಳ್ಕೋಬೇಕು. ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ. ಸೂರ್ಯಮಂಡಲದಲ್ಲಿ ಭಾರತೀಯ ರಮಣನಾದಂತಹ ಮುಖ್ಯ ಪ್ರಾಣ, ಅವನಲ್ಲಿ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಯಲ್ಲಿ ಪರೋರಜಾಹ ಅಂತ ಕರೆಸ್ಕೊಂಡಿರುವಂತಹ ಭಗವಂತ ಅಂತ ಹೇಳಿದ್ದಾರೆ. ಅದರಿಂದ ಏನಾಯ್ತು, ಸೂರ್ಯಮಂಡಲದಲ್ಲಿ ರಮಾದೇವಿ ಇದ್ದಾಳೆ, ಆ ರಮಾದೇವಿಯಲ್ಲಿರುವಂತಹ ವಿಷ್ಣು ಎಲ್ರಿಗೂ ಕಾಣಿಸುವಂತಿದ್ದಾನೆ. ಈಗ ನಾವಿದನ್ನು ನೋಡಬೇಕಾಗಿರೋದು. ಸೂರ್ಯಮಂಡಲಗೋ ವಿಷ್ಣು ಸರ್ವೇಷಾಂ ದೃಷ್ಟವತ್ ಸ್ಥಿತಃ. ನಮಗೆ ಭಗವಂತ ಕಾಣದೆ ಹೋಗಬಹುದು, ಆದ್ರೆ ಅವನ ಕಣ್ಣಿಗೆ ಕಾಣದೆ ಹೋದ್ರೂ ಕೂಡ ಆ ಭಗವಂತನಿಗೆ ಅಧಿಷ್ಠಾನನಾದಂತಹ ಸೂರ್ಯನ ತೇಜೋಮಂಡಲ ಎಲ್ರಿಗೂ ಕಾಣ್ತದೆ. ಆದ್ರಿಂದ ತೇಜೋಮಂಡಲಂ ದೃಶ್ಯತೆ ಅಖಿಲೈಹಿ, ಎಲ್ರಿಗೂ ಕಾಣ್ತದೆ. ಆದ್ರಿಂದ ಭಗವಂತನಿಗೂ ಕೂಡ ಸರ್ವೇಷಾಂ ದೃಷ್ಟವತ್ ಸ್ಥಿತಃ, ಭಗವಂತನು ಎಲ್ಲಿಗೆ ಕಂಡಂತೆ ಆಯಿತು ಅಂತ ನಾವು ತಿಳ್ಕೋಬೇಕು. ಇವೆಲ್ಲ
ಉಪಾಸನೆ ತುಂಬಾ ಚೆನ್ನಾಗಿದೆ. ಆದ್ರಿಂದಲೇ ನಾವೀಗ ಸಂಧ್ಯಾವಂದನೆ ಮಾಡುವಾಗ ಶಿವೇ ನಮಃ ಚಕ್ಷುಷಾ ಪಶ್ಯತಾಪಃ ಶಿವಯ ತನುವಾ ಉಪಸ್ಪೃಶತ. ಭಗವಂತನೇ, ನಿನ್ನ ಕಣ್ಣಿನಿಂದ ನೀನು ನನ್ನನ್ನ ನೋಡು, ನಿನ್ನ ಚರ್ಮದಿಂದ ನನ್ನನ್ನು ಮುಟ್ಟು, ನಿನ್ನ ಶರೀರದಿಂದ ನನ್ನನ್ನು ಮುಟ್ಟು ಅಂತ ಹೀಗೆಲ್ಲ ಇದೆ. ಅದು ಮುಟ್ಟು ಅನ್ನೋದನ್ನ ಭಗವಂತ ನಮ್ಮನ್ನು ಹೇಗೆ ಮುಟ್ಟಬೇಕು ಈಗ ನಮ್ಮಂತವ್ರನ್ನ? ಆದ್ರೆ ಗಾಯತ್ರಿ ಜಪ ಮತ್ತು ಸಂಧ್ಯಾವಂದನೆ ಇತ್ಯಾದಿಗಳನ್ನು ನಾವು ನದಿ ತೀರದಲ್ಲಿ, ವಿಶೇಷತಃ ಮನೆ ಹೊರಗಡೆ ಎಲ್ಲೂ ಆಗದೆ ಹೋದ್ರೂ ದನದ ಕೊಟ್ಟಿಗೆಯಲ್ಲಿ ಮತ್ತೆ ತುಳಸಿ ವೃಂದಾವನದ ಸಮೀಪದಲ್ಲಿ ಕುತ್ಕೊಂಡು ಮಾಡಬೇಕು ಅಂತಿದೆ. ಅದಕ್ಕೆ ಫಲ ಹೆಚ್ಚು ಮನೆಯಲ್ಲಿ ಮಾಡೋದಕ್ಕಿಂತ ಯಾವತ್ತು. ಹೀಗೆ ಪ್ರಕೃತಿಯ ಶಿಶುವೇ ಆದಂತಹ ಮಾನವ ಆ ಹೊರವಲಯದಲ್ಲಿ ಕುತ್ಕೊಂಡು ಗಾಯತ್ರಿ ಇತ್ಯಾದಿಗಳನ್ನ ಜಪಿಸಿದಾಗ ಆ ಸೂರ್ಯಮಂಡಲದ ಕಿರಣಗಳು ಈತನನ್ನು ಮುಟ್ಟುತ್ತವೆ. ಹೀಗ ಸೂರ್ಯ ಈತನನ್ನು ನೋಡ್ತಾನೆ, ಮತ್ತೆ ತನ್ನ ಕರಗಳಿಂದ ಈತನನ್ನ ಮುಟ್ಟುತ್ತಾನೆ ಕೂಡ. ಅದೆಲ್ಲ ನಾವು ಹಾಗೆ ಫೀಲ್ ಮಾಡ್ಕೋಬಹುದು. ಆದ್ರಿಂದ ಸೂರ್ಯಮಂಡಲ ಕಣ್ಣಿಗೆ ಕಂಡಾಗ ಆ ಅಧಿಷ್ಠಾನ ಕಣ್ಣಿಗೆ ಕಂಡದ್ರಿಂದ ಭಗವಂತನೂ ಕಣ್ಣಿಗೆ ಕಂಡಂತೆ ಆಯಿತು, ಬೃಹದಾರಣ್ಯಕ ಹೇಳುವಂತೆ. ಮತ್ತೆ ಛಾಂದೋಗ್ಯ ಮತ್ತೆ ಅದರ ಭಾಷ್ಯ ಹೇಳುವಂತೆ ನಮ್ಮ ದೇಹದ ಟೆಂಪರೇಚರ್ ನಮಗೆ ಅನುಭವಕ್ಕೆ ಬರ್ತದಲ್ಲ, ಅದು ಭಗವಂತನ ಅನುಭವ. ಮತ್ತೆ ಕಿವಿ ಮುಚ್ಕೊಂಡು ನಾವು ಆ ಶಬ್ದಗಳನ್ನ ಕೇಳಿದಾಗ ಅದು ಮುಖ್ಯ ಪ್ರಾಣ ಆ ಭಗವಂತನನ್ನ ಸ್ತುತಿಸಿದಂತೆ ಅಂತ ಹೀಗೆಲ್ಲ ಅದರ ವರ್ಣನ ಕೇಳಿ ಬರ್ತದೆ. ನಮ್ದೆಲ್ಲಾರದು ಮರಣ ಯಾವಾಗ ಸಮೀಪಿಸಿದೆ ಅಂತ ನಾವು ತಿಳ್ಕೋಬಹುದು ಅನ್ನೋದನ್ನ ಬೃಹದಾರಣ್ಯಕ ಉಪನಿಷತ್ತು ಹೇಳ್ತದೆ. ಅದನ್ನು ಕೂಡ ಇದೇ 5ನೇ ಅಧ್ಯಾಯ ಅಥವಾ 7ನೇ ಅಧ್ಯಾಯದಲ್ಲಿ ಗೋರೂಪಳು ವಾಗ್ದೇವಿ ಜಠರಾಗ್ನಿಯಲ್ಲಿರುವ ಶ್ರೀಹರಿಗೆ ವೈಶ್ವಾನರ ಅಂತ ಹೆಸರು ಅನ್ನೋದನ್ನು ವರ್ಣನೆ ಮಾಡುವ ಪ್ರಸಂಗದಲ್ಲಿ ಆ 11ನೇ ಬ್ರಾಹ್ಮಣದ ಕೊನೆಗೆ ಬಂದಿದೆ. ಕಿವಿ ಮುಚ್ಕೊಂಡಾಗ ಆ ವಾಯುದೇವ ಮಾಡುವ ಉಪಾಸನೆಯನ್ನು ನಾವು ಕೇಳಬಹುದು. ಅದು ಆ ವೈಶ್ವಾನರ ರೂಪನಾದ ಭಗವಂತರ ಸ್ತೋತ್ರ. ಜೀವ ಮರಣವನ್ನು ಸಮೀಪಿಸಿದಾಗ ಈ ಶಬ್ದ ಕೇಳಿಸುವುದಿಲ್ಲ, ಇದು ಮರಣಕ್ಕೆ ಸೂಚಕ ಅಂತ ಅಲ್ಲಿ ಕೊಟ್ಟಿದ್ದಾರೆ. ತಸ್ಯ ವಿಷ್ಣೋ ಸ್ತುತಿರಿಯಂ ಕ್ರಿಯತೆ ವಾಯುನಾ ಸಹ ಕರ್ಣೋಪಿಧಾಯ ಯಾ ನಿತ್ಯಂ ಶ್ರೋತುಂ ಶಕ್ಯ ಅಖಿಲೈಹಿ ಸದಾ. ಎಲ್ಲರೂ ಕೇಳಬಹುದು ಅಂತ ಇದನ್ನು. ಹೀಗೆ ಪ್ರಾಸಂಗಿಕವಾಗಿ ನಾವು ಇದನ್ನೆಲ್ಲ ನೋಡ್ಲಿಕ್ಕೆ ಅನುಕೂಲ ಆಯ್ತು ಇವತ್ತು. ಅಂತೂ ಭಗವಂತ ನಮಗೆ ದೃಷ್ಟ ಅಲ್ಲ, ಶ್ರುತ ಅಲ್ಲ ನೇರವಾಗಿ, ಆದರೆ ಅವನ ಅಧಿಷ್ಠಾನ ಶ್ರುತವೂ ಆಗಿದೆ ಮತ್ತೆ ದೃಷ್ಟನೂ ಆಗಿದ್ದಾನೆ ಅಂತ ಹೀಗೆ ಅದನ್ನು ಹೊಂದಿಸಬಹುದು. ಮತ್ತೆ ಇನ್ನೂ ಒಂದು ರೀತಿಯಾಗಿ ಹೊಂದಿಸಬಹುದು. ಹೇಗೆ ಅಂದ್ರೆ, ಭಗವಂತ ವಿಮೇ ಕರ್ಣಾಪತಯತೋ ಅನ್ನೋ ಮಾತಿನಿಂದ ನಮಗೆ ತಿಳಿದು ಬರುವುದೇನು, ಪೂರ್ಣವಾಗಿ ಅವನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ ತಿಳುವಳಿಕೆ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಅವನನ್ನು ನಾವು ಶ್ರವಣ ಮಾಡಬಹುದಲ್ಲ, ಅದು ಒಂದು ಸಮಾಧಾನ. ಅಂತೂ ಅದು ಸರ್ವಸಿದ್ಧವಾದ ಸಮಾಧಾನ, ಎಲ್ಲ ಕಡೆ ಬಂದಿರುವಂಥದ್ದು ಅದು. ಆದರೆ ಇದೊಂದು ಅಪರೂಪದ ಉತ್ತರ ಆದ್ರಿಂದ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಮತ್ತೆ ಸುಧಾಕರ್ ಹೇಳಿದ್ದನ್ನು ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದಾರೆ. ಹಾಗೆ ಭಗವಂತನನ್ನು ಕೂಡ ನಾವು ಕಾಣಬಹುದು. ಎಲ್ಲಿ ಕಾಣಬಹುದು ಅಂದ್ರೆ, ನಮಗೆ ಆತ್ಮ ಸಾಕ್ಷಾತ್ಕಾರ ಆದಾಗ ಕಾಣಬಹುದು. ಹೀಗೆ ಎಲ್ಲಾ ತತ್ವಗಳು ಕೂಡ ಭಗವಂತನ ಅಧೀನವೇ, ಭಗವಂತನಿಗೆ ಅಧಿಷ್ಠಾನವೇ ಅದು. ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಮೊದಲಾದದ್ದು, ಪ್ರಕೃತಿ, ಅಹಂಕಾರ, ಮಹತ್ವ ಎಲ್ಲವೂ ಅಧಿಷ್ಠಾನವೇ. ಆದರೆ ಉಪನಿಷತ್ತಿನ ಪ್ರಮಾಣ ಇರುವುದು ಇವೆರಡು ತತ್ವಗಳು, ಸೂರ್ಯಮಂಡಲ ಮತ್ತು ತೇಜಸ್ಸು, ಇವೆಲ್ಲವೂ ಭಗವಂತನ ಅಧಿಷ್ಠಾನ. ಅವುಗಳನ್ನು ನೋಡಿದಾಗ ಅದು ಭಗವಂತನದೇ ದರ್ಶನ, ಭಗವಂತನದೇ ಅನುಭವ ಅಂತ ಪ್ರಮಾಣ ಇರುವುದನ್ನು ಇಲ್ಲಿ ಉದ್ಧರಿಸಿದ್ದಾರೆ. ಟೆಂಪರೇಚರ್ ಇದು ನಮಗೆ ಅನುಭವಕ್ಕೆ ಬರುವುದು ಆ ಪರಮಾತ್ಮ ಇದ್ದಾನೆ ಮತ್ತು ಪರಮಾತ್ಮ ಇರುವುದರಿಂದ ಜೀವನೂ ಇದ್ದಾನೆ ಅನ್ನುವುದಕ್ಕೆ ಸೂಚಕ. ಪರಮಾತ್ಮ ಹೋಗಿಬಿಟ್ಟು ಜೀವಾತ್ಮನೂ ಹೋಗಿಬಿಡ್ತಾನೆ. ಯಾಕಂದ್ರೆ ಮಹಾಭಾರತದ ಅನುಶಾಸನ ಪರ್ವ ಇತ್ಯಾದಿಗಳು ವರ್ಣನೆ ಮಾಡುವಂತೆ ಬ್ರಹ್ಮಣ ತ್ಯಕ್ತ ದೇಹಸ್ತು ಮೃತ ಇತ್ಯುಚ್ಯತೆ ಬುಧೈಹಿ. ಪರಬ್ರಹ್ಮ ಹೋಗಿಬಿಟ್ರೆ ಈ ಜೀವಾತ್ಮನು ಕೂಡ ಹೋದಂತೇನೆ. ಆದ್ರಿಂದ ಟೆಂಪರೇಚರ್ ಇದ್ದಾಗ ಭಗವಂತ ಇದ್ದಾನೆ ಅಂತ ಅರ್ಥ, ಅವನಿದ್ದರೆ ಜೀವಾತ್ಮನೂ ಇದ್ದಾನೆ. ಮರಣ ಸಮೀಪಿಸಿದಾಗ ಆ ಟೆಂಪರೇಚರ್ ಇಲ್ಲದಂತಾಗ್ತದೆ, ಜೀವ ಹೊರಟಿದ್ದಾನೆ, ಯಾಕಂದ್ರೆ ಭಗವಂತನು ಹೊರಟಿದ್ದಾನೆ ಅಂತ ಅದರ ಸೂಚನೆ ಅಂತ ನಾವು ತಿಳ್ಕೋಬಹುದು.